ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ, ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ, ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಹೌದು ಡ್ಯಾಡಿ, ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ, ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ, ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು
ಮನಸೋತು ನಾ ಹೋಗಲಾರೆ. ಹೌದು ಫಾದರ್ ಗಾಡ್, ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀನು ಎಲ್ಲವ ನೋಡಿಕೊಳ್ಳುವೆ. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನೀನು ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ಈ ದಿನವಿಡೀ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನ್ನ ಆರೋಗ್ಯವನ್ನು ನೀನು ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನ್ನ ಅಗತ್ಯವನ್ನೆಲ್ಲ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ರಾಫಾ ನೀನಲ್ಲವೇ, ಆರೋಗ್ಯದಾಯಕ ನೀನಲ್ಲವೇ. ಯೆಹೋವಾ ರಾಫಾ ನೀನಲ್ಲವೇ, ಆರೋಗ್ಯದಾಯಕ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ಎಲ್ ಶಡಾಯ್ ನೀನಲ್ಲವೇ, ಸರ್ವಶಕ್ತ ದೇವರು ನೀನಲ್ಲವೇ. ಯೆಹೋವಾ ಎಲ್ ಶಡಾಯ್ ನೀನಲ್ಲವೇ, ಸರ್ವಶಕ್ತ ದೇವರು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ಮನಸೋತು ನಾ ಹೋಗಲಾರೆ. ಹಲ್ಲೆಲೂಯಾ. ಮನಸೋತು ನಾ ಹೋಗಲಾರೆ. ನೀವಿರೋದ್ರಿಂದ ಮನಸೋತು ಹೋಗಲಾರೆ, ನೀವಿರೋದ್ರಿಂದ ಕಂಗೆಟ್ಟು ಹೋಗಲಾರೆ, ನೀವಿರೋದ್ರಿಂದ ಕರ್ತನೇ ದಿಕ್ಕೆಟ್ಟು ಹೋಗಲಾರೆ. ನೀವಿರೋದ್ರಿಂದ ನನಗೆ ಧೈರ್ಯ ಉಂಟಪ್ಪ, ಬಲ ಉಂಟಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು. ಹಲ್ಲೆಲೂಯಾ. ಈ ಮುಂಜಾನೆಯೇ ಹುಡುಕುವೆನು, ಮುಂಜಾನೆಯೇ ಹುಡುಕುವೆನು, ನಿನ್ ಸಮ್ಮುಖವಾ ಬಯಸುವೆನು, ಸಮ್ಮುಖವಾ ಬಯಸುವೆನು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ರಾಜ ನಿನ್ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ರಾಜ ನಿನ್ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ.
ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ. ಈ ಲೋಕವೆಲ್ಲ ನಶ್ವರ ಡ್ಯಾಡಿ, ನಿನ್ ಪ್ರೀತಿ ಮಾತ್ರ ಶಾಶ್ವತಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಬಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನನ್ನ ಹೃದಯ ಬಯಸಿದೆ, ನನ್ನ ಹೃದಯ ಬಯಸಿದೆ, ನನ್ನ ಹೃದಯ ಬಯಸಿದೆ. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನೇ, ಸಾರ್ವಭೌಮನೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ನಾಮವನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀನು ಉನ್ನತನು, ಶ್ರೇಷ್ಠನು, ಅಮೂಲ್ಯನು, 1000 ಧ್ವಜಪ್ರಾಯನು. ಹಾಲೆಲೂಯ. ಕೂಗುವ ಎಲ್ಲರಿಗೂ ಸಮೀಪದಲ್ಲಿದ್ದು ಸಹಾಯ ಮಾಡುವಾತನು, ಕಣ್ಣೀರೊರೆಸುವ ತಂದೆ. ಹಾಲೆಲೂಯ. ನಿನಗೆ ವಂದನೆಪ್ಪ, ನಿನಗೆ ವಂದನೆಪ್ಪ. ಎಂಥ ಒಳ್ಳೆ ದೇವರು ನಮಗಿದ್ದೀರಿ. ಹಾಲೆಲೂಯ. ನಿಮಗೆ ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು ಜೀಸಸ್. ಈ ಶುಭ ದಿನಕ್ಕಾಗಿ ವಂದನೆ. ಈ ದಿನಕ್ಕೆ ಬೇಕಾದ ಕೃಪೆಯನ್ನು ಒದಗಿಸಿದ್ದೀರಿ, ಅದಕ್ಕಾಗಿ ವಂದನೆ. ನಿಮ್ಮ ದಯೆ ಕರುಣೆಗಾಗಿ ವಂದನೆ. ನಮ್ಮನ್ನು ಕರುಣಿಸಿ ಸೆಳೆದುಕೊಂಡಿದ್ದೀರಿ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆಪ್ಪ. ನಮ್ಮ ಪ್ರತಿಯೊಂದು ವಿಷಯದಲ್ಲೂ ಅಕ್ಕರೆಯುಳ್ಳ ತಂದೆಯಾಗಿ ಕರ್ತನ ನಮಗಾಗಿ ಅಕ್ಕರೆ ವಹಿಸ್ತೀರಿ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ನಾವು ನಿನ್ನೆ ಧ್ಯಾನ ಮಾಡಿದ ಅಂಶ ಮಧ್ಯಂತರದಲ್ಲಿ ತಡೆಯಾಯಿತು, ಸ್ವಲ್ಪ ಸಮಸ್ಯೆಗಳಿಂದಾಗಿ. ಅದನ್ನು ನಾವು ಮುಂದುವರಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 11ನೇ ವಾಕ್ಯವನ್ನು ಓದೋಣ. ರೋಮ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಆಮೇನ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ಸ್ವಲ್ಪ ಆಲಸ್ಯವಾಗಿದ್ದರೆ ದೊಡ್ಡ ದೊಡ್ಡ ಅನಾಹುತನೇ ಸಂಭವಿಸ್ಬಿಡುತ್ತೆ. ಗಾಡಿ ಓಡಿಸುವಾಗ
ಬಹಳ ಜಾಗ್ರತೆಯಿಂದ ಓಡಿಸ್ಬೇಕು. ಸ್ವಲ್ಪ ಕಣ್ಣು ಮುಚ್ಚಿದ್ರೆ, ಸ್ವಲ್ಪ ಆಲಸ್ಯ ಆದರೆ ಅಪಾಯ. ಒಂದು ರೆಪ್ಪೆ ಬಡಿಯೋಷ್ಟರೊಳಗೆ ಇಷ್ಟು ಕಣ್ಣು ಮುಚ್ಚಿದರೆ ಸಾಕು. ಒಬ್ಬರು ಹುಣಸೆ ಮರಕ್ಕೆ ಹೋಗಿ ಹೊಡೆದು ದೊಡ್ಡ ಅನಾಹುತನೇ ಮಾಡಿಕೊಂಡ್ರು, ಜಸ್ಟ್ ಹಿಂಗೆ ಕಣ್ಣು ಮುಚ್ಚಿದ್ರಷ್ಟೇ. ಜಾಗ್ರತೆ ಬೇಕಾದಲ್ಲಿ ನಾವು ಆಲಸ್ಯ ತೋರಿಸ್ಬಾರ್ದು, ಭಾಳ ಜಾಗ್ರತೆಯಿಂದ ಇರಬೇಕು. ಸ್ವಲ್ಪ ಮಾಡಿದ್ರೆ ಸಾಕು, ಭಾಳ ಜಾಗ್ರತೆಯಿಂದ ಇರಬೇಕು. ಕೆಲವರು ಹೇಳ್ತಾರಲ್ಲ, ತಂತಿ ಮೇಲೆ ನಡೆದಂಗೆ ಭಾಳ ಜಾಗ್ರತೆಯಿಂದ ಇರಬೇಕು. ಇನ್ನು ಕೆಲವರು ಹೇಳ್ತಾರೆ, ಮಡಿಲಲ್ಲಿ ಬೆಂಕಿ ಇಟ್ಕೊಂಡಂಗೆ ಇದ್ದೀನಿ, ಅಷ್ಟು ಜಾಗ್ರತೆ. ಎಲ್ಲಿ ಯಾವ ಟೈಮ್ಲಿ ಅಪಾಯ ಆಗುತ್ತೋ ಜಾಗ್ರತೆಯಿಂದ ಇರಬೇಕು. ಸೊ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಜಾಗ್ರತೆಯಿಂದ ಇರಬೇಕು. ಅದರಲ್ಲೂ ಆತ್ಮಿಕ ವಿಷಯದಲ್ಲಿ ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ಎಲ್ಲಿ ಒಂದು ಅನಾಹುತ ಆಗುತ್ತೋ ನಾವು ಹೇಳಲಿಕ್ಕಾಗೋದಿಲ್ಲ, ಎಲ್ಲಿ ದಿಕ್ಕು ತಪ್ಪು ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಜಾಗ್ರತೆ ತಪ್ಪಿದ್ರೆ ಸಾಕು. ಅನೇಕ ಸಂದರ್ಭಗಳಲ್ಲಿ ಪ್ರಯಾಣ ಮಾಡುವವರಿಗೆ ಅನುಭವ ಆಗಿರುತ್ತೆ. ರಸ್ತೆ ಡಿವಿಯೇಷನ್ಸ್ ಇರುವಾಗ ಸ್ವಲ್ಪ ಜಾಗ್ರತೆ ವಹಿಸದೆ ಇನ್ನೊಂದು ರಸ್ತೆಯಲ್ಲಿ ಹೋಗ್ಬಿಟ್ರೆ 10 ನಿಮಿಷ ಅವ್ರು ಪ್ರಯಾಣ ಮಾಡಿಬಿಟ್ರೆ ಸಾಕು. ಒಂದು 15-20 ನಿಮಿಷ ಪ್ರಯಾಣ ಮಾಡಿಬಿಟ್ರೆ ಹೆಚ್ಚು ಕಡಿಮೆ 40-50 ಕಿಲೋಮೀಟರ್ ದೂರ ಆಗ್ಬಿಡ್ತದೆ ಈ ರಸ್ತೆಗೂ ಆ ರಸ್ತೆಗೂ. ಇಲ್ಲಿ ಬರೀ 1 ಅಡಿ ಡಿಫ್ರೆನ್ಸ್ ಅಷ್ಟೇ. ಡಿವಿಯೇಷನ್ ಆಗುವಾಗ ಈ ರಸ್ತೆಗೂ 1 ಅಡಿ ಡಿಫ್ರೆನ್ಸ್ ಅಷ್ಟೇ. ಅಲ್ಲಿ ಸ್ವಲ್ಪ ಗಮನ ಕಡಿಮೆ ಆದದ್ರಿಂದಾಗಿ 15 ನಿಮಿಷಗಳ ನಂತರ 40-50 ಕಿಲೋಮೀಟರ್ ಡಿಸ್ಟೆನ್ಸು. ಮತ್ತು ಆ ರಸ್ತೆಗೆ ಹೋಗಿ ಸೇರಬೇಕಾದ್ರೆ ಅವರು ಇನ್ನೂ 40 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಅದರಿಂದ ಜಾಗ್ರತೆ ಅನ್ನುವುದು ತುಂಬಾ ಇಂಪಾರ್ಟೆಂಟ್. ರಸ್ತೆಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ಅಪಾಯ ವಲಯ, ಅಪಘಾತ ವಲಯ, ಎಚ್ಚರಿಕೆ. ಶಾಲೆ ಇದೆ, ಎಚ್ಚರಿಕೆ. ರಸ್ತೆ ಡುಬ್ಬಗಳಿವೆ, ಎಚ್ಚರಿಕೆ. ಸೊ ಇದೆಲ್ಲ ನಮಗೆ ಎಚ್ಚರಿಕೆ ಫಲಕಗಳು. ಅದನ್ನು ನೋಡಿದ ಮೇಲೂ ನಾವು ಅದನ್ನು ಇಗ್ನೋರ್ ಮಾಡಿ ಮುಂದೆ ಸಾಗಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಂಥ ಸಂದರ್ಭದಲ್ಲಿ ನಾವು ಜಾಗ್ರತೆಯಿಂದಿದ್ದು, ರಸ್ತೆ ಶಾಲೆ ಇದ್ದ ತಕ್ಷಣ ಮಕ್ಕಳು ದಿಢೀರ್ನ ಓಡಿ ಬಂದುಬಿಡ್ತಾರೆ. ಸ್ಲೋ ಮಾಡಿಕೊಂಡು ನಿಧಾನಕ್ಕೆ ಹುಷಾರಾಗಿ ಹೋಗಬೇಕು. ಅಲ್ಲಿ ಮಕ್ಕಳು ಬರ್ತಾರೆ ಅನ್ನುವಾಗಲೇ ಇಲ್ಲಿ ಬ್ರೇಕ್ ಅಪ್ಲೈ ಆಗಬೇಕು. ರಸ್ತೆ ಡುಬ್ಬ ಇದೆ ಅಂತ ಹೇಳಿದ್ರೆ ಸ್ಲೋ ಮಾಡ್ಕೊಂಡು ನಿಧಾನಕ್ಕೆ ಹೋಗಬೇಕು. ಈ ಎಚ್ಚರಿಕೆ ಇಲ್ಲ ಅಂದರೆ ತುಂಬ ಅಪಾಯ. ಒಬ್ಬರು ಬೆಳಗ್ಗೆ ಹೋಗುವಾಗ ರಸ್ತೆ ಡುಬ್ಬ ಇರಲಿಲ್ಲ, ಸಂಜೆ ಬರೋದ್ರೊಳಗೆ ಅಲ್ಲಿ ರಸ್ತೆ ಡುಬ್ಬ ಮಾಡಿಬಿಟ್ರು. ಅವ್ರಿಗೆ ಗೊತ್ತಿರಲಿಲ್ಲ. ಸಂಜೆ ಬಹಳ ವೇಗವಾಗಿ, ಅದು ಇಳಿಜಾರಾದ ಪ್ರದೇಶ, ಬಹಳ ವೇಗವಾಗಿ ಬಂದು ಅವ್ರಿಗೆ ಗೊತ್ತಿಲ್ಲದೆ ಅದರಲ್ಲಿ ಹತ್ತಿಸಿ ಕೆಳಗೆ ಬಿದ್ದು ಅವರು ಸ್ಪಾಟ್ ಔಟ್ ಆಗಿಬಿಟ್ರು. ಯಾಕೆಂದರೆ ಅಲ್ಲಿ ಅವರಿಗೆ ಎಚ್ಚರಿಕೆ ಫಲಕ ಏನೂ ಇರಲಿಲ್ಲ, ರಸ್ತೆ ಡುಬ್ಬ ಹಾಕಿರೋದು ಗೊತ್ತಿರಲಿಲ್ಲ, ಅದರಲ್ಲಿ ಜಾಗ್ರತೆ ವಹಿಸಲಿಲ್ಲ. ಅವ್ರಿಗೇನಾದರೂ ಗೊತ್ತಿದ್ದಿದ್ರೆ ಅವರು ಜಾಗ್ರತೆ ವಹಿಸ್ತಾ ಇದ್ದರು. ಸೊ ಈ ಜಾಗ್ರತೆ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನೆ ಓದಿದ ಅದೇ ವಚನವನ್ನು ಇನ್ನೊಂದು ಸರಿ ಓದಿ, ಕೊಲೋಸೆ 2ನೇ ಅಧ್ಯಾಯ 8ನೇ ವಚನವನ್ನು. ಕೊಲೋಸೆ 2:8. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಸಿಕೊಂಡಾರು. ಎಚ್ಚರಿಕೆಯಾಗಿರಿ. ನಮ್ಮನ್ನು ಕ್ರಿಸ್ತನ ಅನ್ಯೋನ್ಯತೆಯಿಂದ, ಕ್ರಿಸ್ತನಲ್ಲಿ ಬೆಳೆಯುವ ಬೆಳವಣಿಗೆಯಿಂದ ಕುಂಠಿತಗೊಳಿಸುವಂತಹ ಕಾರ್ಯ ನಡೀತದೆ. ನೀವು ಜಾಗ್ರತೆಯಿಂದಿರಿ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೇಲೆ 4ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ಯಾರಾದರೂ 2:4, ಕೊಲೋಸೆ 2:4. ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಬಿಡ್ತಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ನೋಡಿ, ರಂಜನೆಯ ಮಾತುಗಳಿಂದ ದೇವಜನರನ್ನು ಕ್ರಿಸ್ತನ ಅನ್ಯೋನ್ಯತೆಯಿಂದ ಬೇರ್ಪಡಿಸುವಂತಹ ಒಂದು ಕುತಂತ್ರ ಅಥವಾ ಷಡ್ಯಂತ್ರ, ಅದೇನೋ ಒಂದು ಸೈತಾನನ ಪ್ರಯತ್ನ ಸತತವಾಗಿ ನಡೀತಾ ಇರ್ತದೆ. ದೇವರ ಮಕ್ಕಳು ಈ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಎಲ್ಲಾದರೂ ದೇವರ ಸಾನ್ನಿಧ್ಯದ ಅನುಭವದಿಂದ, ದೇವರೊಂದಿಗಿನ ಬಾಂಧವ್ಯದ ಅನುಭವದಿಂದ, ಆತ್ಮಿಕ ಮೌಲ್ಯದಿಂದ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನುವಾಗಲೇ ನಾವು ಜಾಗ್ರತೆ ವಹಿಸಿಬಿಡಬೇಕು.
ನಾವು ಎಚ್ಚರಿಕೆಯಿಂದಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಏನು ಹೇಳ್ತದೆ? ರಂಜನೆಯ ಮಾತು ಅಂದರೆ ಮನೋಹರವಾಗಿ, ಅಂದರೆ ಕೇಳಲಿಕ್ಕೆ ಬಹಳ ಅದ್ಭುತವಾಗಿರ್ತದೆ. ಒರಿಜಿನಲ್ಗಿಂತ ಡ್ಯೂಪ್ಲಿಕೇಟೇ ಚೆನ್ನಾಗಿ ಫಳಫಳ ಅಂತ ಮಿಂಚ್ತಾ ಇರ್ತದೆ ಯಾವಾಗಲೂ. ನಾವು ಮೋಸ ಹೋಗ್ಬಿಡಬಾರ್ದು. ನಮ್ಮನ್ನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ದೇವರೊಂದಿಗಿನ ಬಾಂಧವ್ಯದಲ್ಲಿ, ಆತ್ಮಿಕ ಲವಲವಿಕೆಯಲ್ಲಿ ನಡೆಸುವಂತಹ ವಿಚಾರವೇ ನಮಗೆ ವಿಶೇಷವಾದ ಪ್ರಾಮುಖ್ಯ. ನೀವು 2ನೇ ಅಧ್ಯಾಯದ ಮೊದಲಿಂದ ನೀವು ಓದ್ತಾ ಇದ್ದರೆ, ನೀವು ಆತ್ಮವಾಗಿ ಬೆಳೆದು ಕ್ರಿಸ್ತನ ಬೇರೂರಿ ನಿಂತು ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಬೋಧಿಸಲ್ಪಟ್ಟ ಉಪದೇಶದಲ್ಲಿ ನಿಂತು ದೇವರಿಗೆ ಹೆಚ್ಚು ಹೆಚ್ಚಾಗಿ ಸ್ತೋತ್ರ ತರಬೇಕು ಅಂತ ಎಲ್ಲ ಪೌಲನು ಹೇಳ್ತಾ ಬರ್ತಾನೆ. ಆದರೆ ಇವತ್ತು ಅನೇಕರು ಇದನ್ನು ಬಿಟ್ಟು ತಪ್ಪಿ ಹೋಗುವಂಥ ಸನ್ನಿವೇಶದಲ್ಲಿ ಬರಲಿಕ್ಕೆ ಕಾರಣ ಇಂತಹ ಒಂದು ತಂತ್ರ ಸೈತಾನನ್ನು ತರ್ತಾ ಇದ್ದಾನೆ. ಅನೇಕರನ್ನು ಬಳಕೆ ಮಾಡ್ಕೊಳ್ತಾನೆ. ನೋಡಿ, 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಪ್ರಾಪಂಚಿಕವಾದ ಬಾಲಬೋಧೆ ಅಂದರೆ ಈ ಪ್ರಪಂಚದ ಕಾರ್ಯಗಳ ವಿಷಯವಾಗಿಯೇ, ಮನುಷ್ಯರ ಆಚಾರಗಳ ವಿಷಯವಾಗಿಯೇ, ಈ ಪ್ರಪಂಚದ ಅನುಕೂಲತೆಗಳ ವಿಷಯವಾಗಿಯೇ, ಈ ಪ್ರಪಂಚದ ಇಹಲೋಕದ ಪ್ರಯೋಜನಗಳನ್ನು ವಿಷಯವಾಗಿಯೇ ವಿಶೇಷವಾದಂತಹ ಒಂದು ವಿಶೇಷವಾದ ರೀತಿಯಲ್ಲಿ ಅದನ್ನು ಹೇಳಿ ವಾಕ್ಯ ಹೇಳ್ತದೆ, ಮೋಸವಾದ ನಿರರ್ಥಕ ತತ್ವಜ್ಞಾನ ಅಂತ ಹೇಳ್ತದೆ. ಅದೇನಂತೆ? ಮೊದಲೇ ಮೋಸವಾದ, ನಮಗೆ ಮೋಸ ಮಾಡುವಂಥದ್ದು ನಿರರ್ಥಕ ಅಂದರೆ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ, ಆದರೆ ಅದು ತತ್ವಜ್ಞಾನ ಅಂತ ಹೇಳ್ತಾರೆ. ಇದರಿಂದ ನಮ್ಮನ್ನು ಆತ್ಮಿಕದಿಂದ ಕೆಡಿಸಿ ಆತ್ಮಿಕ ಮೌಲ್ಯದಿಂದ ಹೊರಗೆ ತರುವಂತಹ ಒಂದು ಹುನ್ನಾರ ಸೈತಾನದಾಗಿದೆ. ಅದರಿಂದ ನಾವು ಈ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಎಲ್ಲಾದರೂ ದೈವ ಪ್ರಸನ್ನತೆಯಿಂದ, ದೇವರೊಂದಿಗಿನ ಬಾಂಧವ್ಯದಿಂದ, ವಾಕ್ಯದಿಂದ, ದೇವರ ಅನುಭವದಿಂದ ನಮ್ಮನ್ನು ಹೊರಗೆ ತರುವಂತಹ ಸೈತಾನನ ಪ್ರಯತ್ನ ಏನೇ ಆಗಿದ್ದರೂ, ಅದು ಎಂತಹ ಒಳ್ಳೆಯ ವ್ಯಕ್ತಿಗಳ ಮೂಲಕವಾಗಿ ಬಂದರೂ ಸಹ ನಾವು ಬಹಳ ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಅವುಗಳನ್ನು ಐಡೆಂಟಿಫೈ ಮಾಡಬೇಕು. ನಮಗೆ ಎಚ್ಚರ ಬರದೆ ಹೋದರೆ ಆಮೇಲೆ ಅನಾಹುತದಲ್ಲಿ ಸಿಕ್ಕಾಕೊಂಡು ಆಮೇಲೆ ಪರಿತಪ್ಪಿಸಬೇಕಾಗ್ತದೆ, ಆಮೇಲೆ ಅದರ ಬಗ್ಗೆ ಚಿಂತೆ ಮಾಡಬೇಕಾಗ್ತದೆ. ನೆನ್ನೆ ನೋಡಿದ ಹಾಗೆ 2ನೇ ವಚನದ 2 ಪೇತ್ರ 3ನೇ ಅಧ್ಯಾಯ 17ನೇ ವಚನ ಏನು ಹೇಳ್ತದೆ? ಅದು ಬಹಳ ವಿಶೇಷವಾಗಿ ಅದನ್ನು ನಂಬುವ ಹಾಗೆ ಅದು ಕಾರ್ಯ ಮಾಡ್ತದೆ. ಅದೊಂದು ಭ್ರಾಂತಿ ಅಂತ ಹೇಳ್ತಾನೆ. 2 ಪೇತ್ರ 3:17. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಅಧರ್ಮಿಗಳು ಅಂದರೆ ಅವರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಡೆಯುವವರಲ್ಲ, ಕ್ರಿಸ್ತನ ಅನುಭವದಲ್ಲಿ ಬಾಂಧವ್ಯದಲ್ಲಿ ನಡೆಯುವವರಲ್ಲ, ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ. ಇದು ಭ್ರಾಂತಿ ಅಂತ ಹೇಳಿದ್ರೆ ಅದು ನಿಜ ಅಲ್ಲ, ಒಂದು ಭ್ರಮೆಯಲ್ಲಿ ನಡೆಯುವಂಥದ್ದು. ಭ್ರಾಂತಿಯ ಸೆಳೆ, ಅದು ಸುಮ್ಮನೆ ಬಿಡೋದಿಲ್ಲವಂತೆ, ಅದು ನಮ್ಮನ್ನು ಸೆಳೀತದೆ, ಬಹಳ ಮನರಂಜನೆಯಾಗಿರ್ತದೆ, ವಿಶೇಷವಾಗಿ ಅನಿಸುತ್ತೆ. ಅದು ಏನಿಲ್ಲ ಅದರಲ್ಲಿ ಟೊಳ್ಳು, ಅದು ವ್ಯರ್ಥ ಅಂತ ನಮಗೆ ಗೊತ್ತಾಗುವಷ್ಟರಲ್ಲೇ ಬಹಳ ಸಮಯ ದಾಟಿ ಹೋಗಿರ್ತದೆ, ಬಹಳ ನಮ್ಮ ಹಣ ಖರ್ಚಾಗಿ ಹೋಗಿರ್ತದೆ, ಅಥವಾ ನಮ್ಮ ಜೀವನನೇ ಬಹಳಷ್ಟು ದಾಟಿ ಹೋಗ್ಬಿಟ್ಟಿರ್ತದೆ. ಏನು ವಾಕ್ಯ ಓದಿ? ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಕ್ರಿಸ್ತನಲ್ಲಿದ್ದಂತಹ ಆದಿ ಪ್ರೀತಿಯನ್ನು ಬಿಟ್ಟು ಭ್ರಷ್ಟರಾಗದಂತೆ, ದೇವರೊಂದಿಗಿನ ಆ ಪ್ರಸನ್ನತೆಯ ಅನುಭವವನ್ನು ಬಿಟ್ಟು ಭ್ರಷ್ಟರಾಗದಂತೆ ನೀವು ಎಚ್ಚರಿಕೆಯಾಗಿರಿ, ನೀವು ಜಾಗ್ರತೆ ವಹಿಸಿರಿ. ಸೈತಾನ ಬಹಳ ತಂತ್ರಶಾಲಿ. ನಮಗೆ ಬಹಳ ಬೇಕಾದ ಆಪ್ತರನ್ನು, ಮಿತ್ರರನ್ನು, ಯಾರನ್ನ ಬೇಕಾದರೂ ಬಳಕೆ ಮಾಡ್ಕೊಬಿಡ್ತಾನೆ. ನಿಮ್ಮ ಆತ್ಮಿಕ ಜೀವಿತ, ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆ, ನೀವು ಆತ್ಮಿಕ ಅನುಭವದಲ್ಲಿ ಮುಂದೆ ಸಾಗುವಂತಹ ವಿಚಾರಕ್ಕೆ ಧಕ್ಕೆ ಬರುವ ಯಾವುದೇ ಕಾರ್ಯ ಆಗಿದ್ದರೂ ನೀವು ಜಾಗ್ರತೆಯಿಂದಿರಿ, ಎಚ್ಚರಿಕೆಯಾಗಿರಿ. ನಿಮ್ಮನ್ನು ಬಿಡೋದಿಲ್ಲ, ಅದು ನಿಮ್ಮನ್ನು ಸೆಳೀತದೆ. ಯಾವುದು ನದಿಯಲ್ಲಿ ನೀರು ರಭಸವಾಗಿ ಹರಿತಾ ಇದ್ದರೆ
ಅದು ಅದರಲ್ಲಿ ಕಾಲಿಡುವವ್ರನ್ನ ಹಂಗೆ ಸೆಳ್ಕೊಂಡ್ಬಿಡ್ತದೆ. ಅದೇ ರೀತಿ ಈ ಭ್ರಾಂತಿಯು ಸಹ ಅದೇ ರೀತಿಯೇ, ಸುಮ್ಮನೆ ಬಿಡೋದಿಲ್ಲ. ಅದು ಬಹಳ ವಿಶೇಷವಾಗಿ ಅನಿಸ್ತದೆ, ವಿಶೇಷವಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆದರೆ ಅದನ್ನು ಗ್ರಹಿಸುವಷ್ಟರಲ್ಲಿ ಇದೆಲ್ಲ ವೇಸ್ಟ್, ಇದು ಏನಿಲ್ಲ, ಟೊಳ್ಳು ಕಾರ್ಯಗಳಿಗೆ ನನ್ನ ಸಮಯ ಹೊಟ್ಟೋಯ್ತು ಅಂತ ಹೇಳಿ ಗ್ರಹಿಕೆ ಬರೋಷ್ಟರಲ್ಲಿ ಎಷ್ಟೋ ಸಮಯ ದಾಟಿ ಹೋಗ್ಬಿಟ್ಟಿರ್ತದೆ. ನಾನು ಕೇಳಲ್ಪಟ್ಟಿದೆ, ನಿಜ ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಕಪ್ಪೆ ಇದೆ ನೋಡಿ, ಆ ಕಪ್ಪೆ ಒಂದು ಎಲ್ಲ ಪರಿಸರಕ್ಕೂ ಅಡ್ಜಸ್ಟ್ ಆಗ್ತದಂತೆ ನೋಡಿ. ಬಿಸಿಲಿಗೂ ಅಡ್ಜಸ್ಟ್ ಆಗುತ್ತೆ, ತಣ್ಣಗಿರೋದಕ್ಕೂ ಅಡ್ಜಸ್ಟ್ ಆಗುತ್ತಂತೆ. ಅದನ್ನು ಅವರು ಹೇಳ್ತಾಯಿದ್ರು, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕಪ್ಪೆನ ಅದರಲ್ಲಿ ಬಿಟ್ಬಿಡಿ, ನೀವು ಬಿಸಿ ಮಾಡ್ತಾ ಇದ್ದ ಹಾಗೆ ಅದರ ಸ್ಕಿನ್ ಆ ಬಿಸಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನೀವು ಸ್ವಲ್ಪ ನೀರು ಬೆಚ್ಚಗೆ ಮಾಡಿದ ತಕ್ಷಣ ಅದರ ಸ್ಕಿನ್ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಂತೆ. ಅದೇನು ಕಷ್ಟಪಡೋದಿಲ್ಲ, ನಾರ್ಮಲಾಗಿ ಓಡಾಡ್ತಿರ್ತದೆ. ಇನ್ನೂ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತದಂತೆ. ಎಲ್ಲಿವರೆಗೆ ಅಂದರೆ ಅದರ ಚರ್ಮ ಎಲ್ಲ ಸುಟ್ಟೋಗಿ ಅದು ಬೆಂದೋಗಿ ಅದು ಇನ್ನೂ ಉಳಿಯಲ್ಲ ಅನ್ನೋಷ್ಟರವರೆಗೂ ಕೂಡ ಅದು ಆರಾಮಾಗಿ ಓಡಾಡ್ಕೊಂಡಿರ್ತದಂತೆ. ನಾನು ಟೆಸ್ಟ್ ಮಾಡಿಲ್ಲ, ನೀವು ಟೆಸ್ಟ್ ಮಾಡಬೇಡಿ. ಅಂದರೆ ಅದಕ್ಕೆ ಗೊತ್ತೇ ಇಲ್ಲ ನಾನು ಬೆಂದೋಗ್ತಾ ಇದ್ದೀನಿ, ನನ್ನ ಚರ್ಮ ಬೆಂದೋಗ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಗೊತ್ತೇ ಇಲ್ಲ. ಇವತ್ತು ಅನೇಕರದ್ದು ಹಾಗೆಯೇ, ನಾನು ಹೋಗ್ತಾ ಇರೋ ಮಾರ್ಗ ಇದು ದಿಕ್ತಪ್ಪಿ ಹೋಗ್ತಾ ಇದ್ದೀನಿ ಅಂತ ಗೊತ್ತೇ ಇಲ್ಲ. ನನ್ನನ್ನು ಆತ್ಮಿಕದಿಂದ ದೂರ ಮಾಡ್ತಾ ಇದ್ದಾರೆ ನೋಡಿ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಕೆಲವರು ತುಂಬ ಚೆನ್ನಾಗಿ ಭಯಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿರ್ತಾರೆ. ಆದರೆ ಕೆಲವರು ಸಹವಾಸ ಮಾಡಿದ ತಕ್ಷಣವೇ ಪ್ರಾರ್ಥನೆ ಹಂಗೆ ಡಲ್ ಆಗಿಬಿಡ್ತದೆ, ವಾಕ್ಯ ಹಾಗೇ ಡಲ್ ಆಗಿಬಿಡ್ತದೆ, ಚರ್ಚಿಗೆ ಬರೋದು ಡಲ್ ಆಗಿಬಿಡ್ತದೆ, ಕೊನೆಗೆ ಆತ್ಮಿಕದಿಂದ ಹಂಗೆ ದೂರ ಹೋಗ್ಬಿಡ್ತಾರೆ. ಇವರಿಗೆ ಆತ್ಮಿಕದಿಂದ ದೂರ ಹೋಗಿ ಲೋಕದೊಳಗೆ ಹೋಗುವವರೆಗೂ ಸಹ ನಾನು ದಿಕ್ಕು ತಪ್ಪಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪ್ರಜ್ಞೆನೇ ಬರೋದಿಲ್ಲ. ಈ ದೇವರ ಮಕ್ಕಳು ಜಾಗ್ರತೆ ವಹಿಸಬೇಕು. ಸ್ವಲ್ಪ ದಿಕ್ಕು ತಪ್ಪಿ ಹೋಗ್ತಾ ಇದ್ದೀನಿ, ಎಲ್ಲೋ ನನ್ನ ಆತ್ಮಿಕ ಜೀವಿತ ಮೌಲ್ಯ ಕಳ್ಕೋತಾ ಇದೆ, ಕ್ರಿಸ್ತನ ಅನ್ಯೋನ್ಯತೆಯಿಂದ ದೂರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ನಿಮಗೆ ಸಿಗ್ನಲ್ ಸಿಕ್ಕುವಾಗಲೇ, ದೇವರಾತ್ಮನ ಪ್ರೇರಣೆ ಕೊಡುವಾಗಲೇ, ದೇವರಾತ್ಮನಂತೂ ಸುಮ್ಮನೆ ಇರಲ್ಲ, ಖಂಡಿತ ಪ್ರೇರಣೆ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಸತ್ಯ ಆತ್ಮಗಳನ್ನು ವಿವೇಚಿಸುವ ಆತ್ಮನು ನಿಶ್ಚಯವಾಗಿ ದೇವರಾತ್ಮನು ನಮಗೆ ಪ್ರೇರಣೆ ಕೊಟ್ಟೇ ಕೊಡ್ತಾನೆ. ಯಾವುದು ಪಾಪ, ಯಾವುದರಲ್ಲಿ ನ್ಯಾಯ ತೀರ್ಪು ಬರ್ತದೆ, ಎಲ್ಲವನ್ನು ಪವಿತ್ರಾತ್ಮನು ಸ್ಪಷ್ಟವಾಗಿ ನಮ್ಮ ಅಂತರ್ಯದಲ್ಲಿ ಮಾತಾಡ್ತಾ ಇರ್ತಾನೆ. ಅದನ್ನು ಬೈಪಾಸ್ ಮಾಡಿ, ಅದನ್ನು ಗ್ರಹಿಸದೆ, ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಹಾಗೇ ಮುಂದುವರಿದು ತಮ್ಮ ಆತ್ಮಿಕ ಜೀವಿತವನ್ನೇ ಹಾಳು ಮಾಡ್ಕೊಳ್ತಾರೆ. ಕೊನೆಗೆ ಅವರು ನಾನಾ ಕಾರಣ ಹೇಳ್ತಾರೆ. ಪಾಸ್ಟರ್ ಸರಿಯಿಲ್ಲ, ಪಾಸ್ಟ್ ನಮ್ಮನ್ನು ವಿಸಿಟೇ ಮಾಡಿಲ್ಲ, ಆಮೇಲೆ ಸಭೆಯವರೊಬ್ಬರು ಸರಿ ಇಲ್ಲ, ಚರ್ಚೆ ಸರಿ ಇಲ್ಲ, ಕೊನೆಗೆ ದೇವರೇ ಸರಿ ಇಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ಆಗಿಬಿಡ್ತಾರೆ. ನೋಡಿ ಎಂಥ ಭ್ರಾಂತಿ, ಸೈತಾನ್ನ ವಂಚನೆ ಹೇಗಿದೆ. ಮೋಸ ಹೋಗಿಬಿಡ್ಬೇಡ್ರಿ. ಇದರಲ್ಲಿ ಜಾಗ್ರತೆ ವಹಿಸಬೇಕು. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ, ಕ್ರಿಸ್ತನ ಅನ್ಯೋನ್ಯತೆಯಿಂದ ತಪ್ಪಿ ಹೋಗುವ ಹಲವಾರು ಸಂದರ್ಭಗಳು, ಹಲವಾರು ಸನ್ನಿವೇಶಗಳು, ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಕಳ್ಕೊಳ್ಳುವಂತಹ ಹಲವಾರು ಸನ್ನಿವೇಶಗಳು ಬಂದೋಗ್ತದೆ. ಜಾಗ್ರತೆ ಬೇಕಾದಲ್ಲಿ ಜಾಗ್ರತೆ ವಹಿಸಿರಿ, ಆಲಸ್ಯ ತೋರಿಸ್ಬೇಡ್ರಿ. ನೀವು ಸ್ವಲ್ಪ ಪರವಾಗಿಲ್ಲ ಬಿಡು, ನನ್ನ ಫ್ರೆಂಡ್ ಬೇಜಾರು ಮಾಡ್ಕೊಳ್ತಾನೆ, ಪರವಾಗಿಲ್ಲ ಬಿಡು, ಬರೋವಾರ ಹೋದ್ರೆ ಆಯಿತು ಚರ್ಚಿಗೆ, ಪರವಾಗಿಲ್ಲ ಬಿಡು, ಆಮೇಲೆ ಪ್ರಾರ್ಥನೆ ಮಾಡಿದ್ರೆ ಆಯಿತು. ನೀವೇನಾದರೂ ಸ್ವಲ್ಪ ಆಲಸ್ಯ ತೋರಿಸ್ತೀರಿ, ಆಮೇಲೆ ಎಲ್ಲೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಅದೇ ನಾವು ಪಾಠದಲ್ಲಿ ಓದಿದ್ವಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನಯ್ಯ ಸರ್ವಜ್ಞ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು. ಆಮೇಲೆ ಬಾಯಿ ಬಡ್ಕೊಂಡ್ರೆ ಕಳೆದು ಹೋದ ಕಾಲ ಬರ್ತದ, ಭಾಳ ಕಷ್ಟ. ಸೊ ಅದರಿಂದಾಗಿ ಎಚ್ಚರಿಕೆ, ಜಾಗ್ರತೆ ವಹಿಸಿ. ಕ್ರಿಸ್ತನಿಗೂ ನಿಮಗೂ ಇರುವ ಬಾಂಧವ್ಯ, ನಿಮ್ಮ ಆತ್ಮಿಕ ಲವಲವಿಕೆ ಹೇಗಿದೆ, ನೀವು ನೆಕ್ಸ್ಟ್ ಗೇರ್ ಹಾಕಬೇಕೆ ಹೊರತು ರಿವರ್ಸ್ ಗೇರ್ ಅಂತೂ ಹಾಕಬಾರ್ದು, ಹಿಂದ್ಗಡೆ ಗೇರ್ ಹಾಕಬಾರ್ದು. ನೀವು ನೆಕ್ಸ್ಟ್ ಗೇರ್, ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ. ಹೇಳೋಣ, ನನಗೆ ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ನಿನ್ನ ಅರಿಯಬೇಕು, ಇನ್ನೂ ನಿನ್ನ ಅರಿಯಬೇಕು,
ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ಈ ಅಧರ್ಮಿಗಳ ಭ್ರಾಂತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸ್ವಲ್ಪನೂ ಕೆಟ್ಟದೇ ಇಲ್ಲ, ತುಂಬ ಚೆನ್ನಾಗಿಯೇ ಇರ್ತದೆ. ನಾನು ಮೊದಲೇ ಹೇಳಿದೆ, ಡ್ಯೂಪ್ಲಿಕೇಟ್ ಯಾವಾಗಲೂ ಚೆನ್ನಾಗಿಯೇ ಇರ್ತದೆ. ಈ ಮೀನುಗಾಳದಲ್ಲಿ ಮೀನು ಇವತ್ತು ನನಗೆ ಭರ್ಜರಿ ಆಹಾರ ಸಿಕ್ತು ಅಂತ ಬಾಯಿ ಹಾಕ್ತದೆ, ಮುಗಿಯುತ್ತೆ ಅದರ ಕತೆ. ಬೇಡನು ಬಲೆ ಬೀಸಿರುವಾಗ ಪಕ್ಷಿಗಳು ನನಗೆ ಒಳ್ಳೆ ಆಹಾರ ಸಿಕ್ಕಿದೆ ಅಂತ ಮೇಯಲಿಕ್ಕೆ ಬರ್ತದೆ, ಬಲೆಯೊಳಗೆ ಸಿಕ್ಕಾಕೊಳ್ಳುತ್ತೆ. ಸೊ ಆ ರೀತಿಯಾಗಿ ಅದರಲ್ಲಿ ತುಂಬ ಪ್ರಯೋಜನ ಇರುವ ಹಾಗೆ, ಒಳ್ಳೆಯದಿರುವ ಹಾಗೆ, ಅದರಲ್ಲಿ ಏನೋ ಆ ಬೆಳವಣಿಗೆ ಇರುವ ಹಾಗೆ, ತುಂಬ ವಾಕ್ಯ ತಿಳ್ಕೊಳ್ಳುವ ಹಾಗೆ, ಕೆಲವರು ವಾಕ್ಯದ ಮೂಲಕನೇ ಜನರನ್ನ ದಿಕ್ಕು ತಪ್ಪಿಸ್ಬಿಡ್ತಾರೆ. ವಾಕ್ಯದ ಮೂಲಕನೇ ಅಂದರೆ ವಾಕ್ಯ ಇಟ್ಕೊಂಡೆ ಈ ವಾಕ್ಯ ದಿಕ್ಕು ತಪ್ಪಿಸೋದಿಲ್ಲ. ಯಾವತ್ತೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ವಾಕ್ಯ ಸತ್ಯವಾಕ್ಯ. ಈ ವಾಕ್ಯದ ಕೆಲವೊಂದು ವಾಕ್ಯಗಳನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡು ಯಾವುದೋ ವಾಕ್ಯವನ್ನು ಎಲ್ಲಿಗೋ ತಂದು ಅಪ್ಲೈ ಮಾಡಿ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸ್ಬಿಡ್ತಾರೆ. ಒಂದನ್ನು ಮಾತ್ರ ನೀವು ಚೆನ್ನಾಗಿ ಗ್ರಹಿಸ್ಕೊಳ್ಳಿ, ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ. ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ಸಾಗಿರಿ. ಎಲ್ಲಾದರೂ ಸಮಸ್ಯೆಗಳಾಗುವಾಗ ಇಮ್ಮಿಡಿಯೇಟಾಗಿ ನಮಗೆ ಇನ್ಫಾರ್ಮ್ ಮಾಡ್ತಾನೆ. ಹಲ್ಲೆಲೂಯಾ. ಮೊದಲೇ ಮನುಷ್ಯನ ಆತ್ಮ ದೇವರ ದೀಪ ಅಂತ ನಾವು ಸತ್ಯವೇದದಲ್ಲಿ ಓದ್ತೇವೆ. ಅದರ ಜೊತೆಗೆ ಪವಿತ್ರ ಆತ್ಮನು ಸದಾ ಕಾಲ ನಮ್ಮೊಂದಿಗಿರುವ ಆತನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಮಗೆ ಗೊತ್ತಿಲ್ಲದೆ ಏನಾದರೂ ಅನಾಹುತ ಅಪಾಯಗಳಿದ್ದರೂ ಸಹ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿಮ್ಮೊಳಗೆ ಪ್ರೇರಣೆಯನ್ನು ಕೊಡ್ತಾನೆ. ಅಲ್ಲಿ ಏನು ಅಪಾಯ ಅಂತ ಗೊತ್ತಿಲ್ಲದೆ ಇರಬಹುದು, ಆದರೆ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿಮಗೊಂದು ದಾರಿಯನ್ನು ಮಾಡ್ತಾನೆ. ನಾನು ಅಲ್ಲಿ ರುಚಿ ನೋಡಿ ಹೇಳ್ತಾ ಇದ್ದೀನಿ. ಹೊಡಿಲಿಕ್ಕೆ ಪ್ಲ್ಯಾನ್ ಹಾಕಿದ್ದು, ಸ್ಕೆಚ್ ಹಾಕಿದ್ದನ್ನು ಕೂಡ ದೇವರು ತಪ್ಪಿಸ್ತಾನೆ. ದೇವರ ಆತ್ಮ ನಮಗೆ ಆ ರೀತಿ ಮಾರ್ಗದರ್ಶನ ಕೊಡ್ತಾನೆ, ಅಪಾಯಗಳನ್ನು ತಪ್ಪಿಸ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ನೀವು ಸ್ವಲ್ಪ ದೇವರ ಯೋಜನೆಯಿಂದ ಹೊರಗೆ ಹೋದ ತಕ್ಷಣವೇ ಮೊದಲನೇದಾಗಿ ಹಾಳಾಗೋದು ಸಮಾಧಾನ. ನಿಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಒಂದು ಡಿಸ್ಟರ್ಬೆನ್ಸ್ನ ಫೀಲ್ ಮಾಡ್ತೀರಿ. ಅಲ್ಲೇ ನೀವು ಎಚ್ಚೆತ್ಕೊಳ್ಬೇಕು. ಅಲ್ಲೇ ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್ ಅಂತ ಹೇಳಿ ಎಚ್ಚರಿಕೆ ಸಿಗ್ನಲ್, ದೇವರಾತ್ಮನ ಸಿಗ್ನಲ್ನ ನೀವು ಗುರುತಿಸಿಬಿಡಬೇಕು. ಎಲ್ಲೋ ಹೆಚ್ಚು ಕಡಿಮೆ ಆಗಿದೆ, ಎಲ್ಲೋ ವ್ಯತ್ಯಾಸ ಆಗಿದೆ, ನಾನು ಹೋಗಬೇಕಾದ ಮಾರ್ಗದಿಂದ ಎಲ್ಲೋ ದಿಕ್ಕು ತಪ್ತಾ ಇದ್ದೀನಿ ಅಂಥೇಳಿ ಎಚ್ಚೆತ್ತುಕೊಂಡು ಇಮ್ಮಿಡಿಯೇಟಾಗಿ ನಿಮ್ಮ ಜೀವಿತದಲ್ಲಿ ಸ್ವಲ್ಪ ದೇವರ ಆತ್ಮನಿಗೆ ಅವಕಾಶ ಕೊಡಬೇಕು. ಪ್ರಾರ್ಥನೆ ಮಾಡಿ. ಏನು ಮಾಡಲಿಯಪ್ಪ? ಆಲೋಚನೆ ಕೇಳಿ, ಮಾರ್ಗದರ್ಶನ ಪಡ್ಕೊಳ್ಳಿ, ಪವಿತ್ರಾತ್ಮನ ಹತ್ರ ಮಾರ್ಗದರ್ಶನ ಪಡ್ಕೊಳ್ಳಿ, ವಾಕ್ಯ ಓದ್ರಿ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನೀವು ಸಮಯ ಕಳೀರಿ. ದೇವರ ಆತ್ಮನ ಸ್ಪಷ್ಟವಾಗಿ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ. ಇದರಲ್ಲೇ ಹೋಗಬೇಕು, ಇದರಲ್ಲಿ ಹೋಗಬಾರ್ದು, ಸ್ಪಷ್ಟವಾಗಿ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಸದಾ ಕಾಲವೂ ನಮ್ಮ ಸಂಗಡ ಇರುವ ಸಹಾಯಕನು. ಪ್ರೈಸ್ ದ ಲಾರ್ಡ್. ಬಹಳ ಜಾಗ್ರತೆ ವಹಿಸಿ. ದೇವರಾತ್ಮ ನಿಮ್ಮನ್ನು ಸಮಾಧಾನದಲ್ಲಿ ನಡೆಸ್ತಾನೆ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ತೋರಿಸ್ಬೇಡಿ. ಬಹಳ ಸೂಕ್ಷ್ಮವಾಗಿ ಇಮ್ಮಿಡಿಯೇಟ್ ಜಾಗ್ರತೆ ವಹಿಸಿ ಆ್ಯಕ್ಷನ್ಗಿಳಿರಿ. ದೇವರಾತ್ಮನ ಸಹಾಯ ಪಡ್ಕೊಳ್ಳಿ. ನಿಮ್ಮ ಆತ್ಮಿಕ ತಂದೆಯನ್ನು ಸಂಪರ್ಕಿಸಿ ಮಾರ್ಗದರ್ಶನ ಪಡ್ಕೊಳ್ಳಿ, ಕೌನ್ಸಿಲಿಂಗ್ ಪಡ್ಕೊಳ್ಳಿ. ಈ ರೀತಿ ಇವರು ಹೇಳ್ತಾ ಇದ್ದಾರೆ, ನನಗೆ ಇದರಲ್ಲಿ ಗಲಿಬಿಲಿ ಆಗಿದೆ, ಏನು ಮಾಡಲಿ? ಈ ರೀತಿಯಾದಂತಹ ಒಂದು ಮೆಸೇಜ್ ಕೇಳಿದೆ, ನನಗೆ ಡಿಸ್ಟರ್ಬೆನ್ಸ್ ಆಗಿದೆ, ಏನು ಮಾಡಲಿ? ಯಾವುದು ಸರಿ? ನಿಮ್ಮ ಆತ್ಮಿಕ ತಂದೆಯನ್ನು ನೀವು ಸಂಪರ್ಕಿಸಿ, ನೀವು ದೇವರಾತ್ಮನ ಸಂಪರ್ಕಿಸಿ, ಪ್ರಾರ್ಥನೆಯಲ್ಲಿ ನಿಲ್ಲರಿ. ನಿಮಗೆ ರೈಟ್ ಗೈಡೆನ್ಸ್, ಕೌನ್ಸಿಲ್ ಸಿಗ್ತದೆ. ನೀವು ದಿಕ್ಕು ತಪ್ಪಿ ಹೋಗೋದಿಲ್ಲ. ಆಲಸ್ಯ ಬೇಡ, ಇಮ್ಮಿಡಿಯೇಟ್ ಆ್ಯಕ್ಷನ್. ಆಲಸ್ಯ ಬೇಡ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಬೇಡ, ಇಮ್ಮಿಡಿಯೇಟ್ ಆ್ಯಕ್ಷನ್. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಜಾಗ್ರತೆ ಬೇಕಾದಲ್ಲಿ ಯಾರೂ ಕೂಡ ಲೇಟ್ ಮಾಡಬಾರ್ದು. ಇಮ್ಮಿಡಿಯೇಟಾಗಿ ಕರ್ತನೆ ಕಾರ್ಯಪ್ರವರ್ತರಾಗಬೇಕು, ಜಾಗೃತಗೊಳ್ಳಬೇಕು ಸ್ವಾಮಿ. ಥ್ಯಾಂಕ್ ಯು. ಯಾರಾದರೂ ಆಲಸ್ಯ ವಹಿಸಿದ್ರೆ ಕರ್ತನೆ, 1 ಸೆಕೆಂಡ್ ಆಲಸ್ಯ ವಹಿಸಿದ್ರೂ ಸಹ ದೊಡ್ಡ ದೊಡ್ಡ ಅನಾಹುತಗಳಾಗ್ಬಿಡೋದು ನಾವು ನೋಡಿದ್ದೇವೆ ಸ್ವಾಮಿ. ಜಾಗ್ರತೆ ಬೇಕಾದಲ್ಲಿ ಕರ್ತನೆ, ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡ್ ಈಸ್ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರಿಗೂ ಸಹಾಯ ನೀಡಪ್ಪ ಕರ್ತನೆ. ನನ್ನೊಂದಿಗೆ ಸೇರಿ ಈಗ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಕೃಪೆಯನ್ನು ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಕರ್ತನೆ ಎಲ್ಲೂ ಆಲಸ್ಯ ತೋರಿಸದೆ ಜಾಗ್ರತೆಯಿಂದ ಇರಲಿಕ್ಕೆ ಸಹಾಯ ನೀಡು.
ಥ್ಯಾಂಕ್ ಯು. ಅದರಲ್ಲೂ ವಿಶೇಷವಾಗಿ ಕರ್ತನೆ ಜಾಗ್ರತೆ ವಹಿಸಬೇಕಾದ ಸಂದರ್ಭಗಳಲ್ಲಿ ಕರ್ತನೆ 1 ಸೆಕೆಂಡ್ ಕೂಡ ಆಲಸ್ಯ ತೋರಿಸ್ಬಾರ್ದು. ಇಮ್ಮಿಡಿಯೇಟಾಗಿ ಪ್ರಾರ್ಥನೆಯಲ್ಲಿ ಇಳಿಬೇಕು. ಪವಿತ್ರಾತ್ಮ ಕೇಳಬೇಕಪ್ಪ, ಇದು ಯಾಕೋ ಇವ್ರು ಮಾತಾಡ್ತಾ ಇರೋದು ನನಗೆ ಡಿಸ್ಟರ್ಬ್ ಆಗ್ತಾ ಇದೆ, ನನಗೇನೋ ಒಂಥರ ಗೊಂದಲ ಆಗ್ತಾ ಇದೆ, ಇದು ಏನೋ ನನಗೆ ಒಂಥರ ಏನೋ ದಿಕ್ತಪ್ಪ ಹೋಗ್ತೀನೋ ಅಂತ ಅನಿಸ್ತಾ ಇದೆ. ಇಮ್ಮಿಡಿಯೇಟಾಗಿ ಪವಿತ್ರಾತ್ಮನ ಹತ್ರ, ಅಪ್ಪ ನಿಮ್ಮ ಹತ್ರ ಬರಲಿ ಸ್ವಾಮಿ, ನಿಮ್ಮ ಹತ್ರ ಬರಲಿ, ತಮ್ಮ ಆತ್ಮಿಕ ನಾಯಕರ ಬಳಿಗೆ ಹೋಗಲಿ. ಥ್ಯಾಂಕ್ ಯು ಲಾರ್ಡ್. ಸರಿಯಾದ ಗೈಡೆನ್ಸ್ ಪಡ್ಕೊಂಡು ಕರ್ತನೆ ರೈಟ್ ಟ್ರ್ಯಾಕ್ನಲ್ಲಿ ಮುಂದೆ ಸಾಗಲಿ ಸ್ವಾಮಿ. ಯಾರು ಕೂಡ ಕರ್ತನೆ ಜಾಗ್ರತೆ ವಹಿಸದೆ ಅನಾಹುತಕ್ಕೆ ಒಳಗಾಗಬಾರ್ದು ಸ್ವಾಮಿ. ಟ್ರ್ಯಾಜಡಿಯಲ್ಲಿ ಯಾರ ಜೀವನನೂ ಮುಗಿಬಾರ್ದಪ್ಪ ಕರ್ತನೆ, ಅನಾಹುತದಲ್ಲಿ ಮುಗಿಬಾರ್ದು. ಯಾರ ಜೀವಿತವು ಅಪಘಾತದಲ್ಲಿ ಮುಗಿಬಾರ್ದಪ್ಪ ಜೀಸಸ್. ಜಾಗ್ರತೆ ವಹಿಸಲಿಕ್ಕೆ ಇಹಲೋಕ ಸಂಬಂಧ ಕಾರ್ಯಗಳಲ್ಲೂ ಆತ್ಮಿಕ ವಿಷಯದಲ್ಲೂ ಸಹ ಜಾಗ್ರತೆ ವಹಿಸಲಿಕ್ಕೆ, ಇಮ್ಮಿಡಿಯೇಟ್ ಆ್ಯಕ್ಷನ್ನಲ್ಲಿ ಇಳಿಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಬೇಡಪ್ಪ, ಜಾಗ್ರತೆಯಿಂದಿರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಮುಂದೆ ಆಗುವ ದೊಡ್ಡ ದೊಡ್ಡ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್. ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು ಸ್ವಾಮಿ. ಇವತ್ತಿನ ಪ್ರಯಾಣಗಳಲ್ಲಿ ಸುರಕ್ಷತೆ ಉಂಟಾಗಲಿ, ಈ ದಿನ ಆರೋಗ್ಯವಾಗಿರಲಿಕ್ಕೆ ಕೃಪೆ ಉಂಟಾಗಲಿ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.